ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 45ನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಭಾರತ ವರ್ಷ ವರ್ಣನೆ, ಇಂದ್ರದ್ವೀಪ, ಕಸೇರುದ್ವೀಪ, ತಾಮ್ರವರ್ಣ ಮುಂತಾದ ನವದ್ವೀಪಗಳ ವರ್ಣನೆ, ಸಪ್ತಕುಲ ಪರ್ವತಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಭಾರತೀಯರು ಗಂಗಾ, ಸಿಂಧು, ಸರಸ್ವತಿ, ಶತದ್ರು, ಚಂದ್ರಭಾಗ, ಯಮುನಾ, ಸರಯು, ಇರಾವತಿ, ವಿತಸ್ತ,
ವಿಪಾಶ, ದೇವಿಕ, ಕುಹು, ಗೋಮತಿ, ಧೂತಪಾಪ, ಬಾಹುದ, ದೃಷಧ್ವತಿ, ಕೌಶಿಕಿ, ನಿಶ್ಚಿರ, ಗಂಧಕಿ, ಇಕ್ಷು, ಲೋಹಿತ ಇವೇ ಮೊದಲಾದ ಹಿಮಾಲಯದಲ್ಲಿ ಜನಿಸಿದ ನದಿಗಳಲ್ಲಿ ಸ್ನಾನ ಪಾನಾದಿಗಳನ್ನು ಮಾಡಿ ಪರಿಶುದ್ಧರಾಗಿರುವರು. ಮತ್ತು ವೇದಸ್ಮೃತಿ, ವೇದವತಿ, ವೃತಗ್ನಿ, ಸಿಂಧು, ವರ್ಣಾಶ, ಚಂದನ, ಸತೀರ, ಮಹತಿ, ಚರ್ಮಣ್ವತಿ, ವಿದಿಶ, ವೇತ್ರವತಿ, ಕ್ಷಿಪ್ರ, ಆವಂತಿ, ಪಾರಿಯಾತ್ರ, ಶೋಣ, ನರ್ಮದ, ಸುಮಹಾದ್ರುಮ, ಮಂದಾಕಿನಿ, ದಶಾರ್ಣ, ಚಿತ್ರಕೂಟ, ತಮಸ, ಪಿಪ್ಪಲ, ಶ್ರೋಣಿ, ಕರತೋಯ, ಪಿಶಾಚಿಕ, ನೀಲೋತ್ಪಲ, ವಿಪಾಶ, ಜಂಭಾಲ, ವಾಲುವಾಹಿನಿ ಇವೇ ಮೊದಲಾದ ದಿವ್ಯ ನದಿಗಳು ಭರತ ವರ್ಷದಲ್ಲಿ ಹರಿದು ಜನರನ್ನು ಪವಿತ್ರರನ್ನಾಗಿ ಮಾಡುವುದು. ಮತ್ತು ಸಿತೇರಜ, ಶುಕ್ತಿಮತಿ, ಮಕೃಣ, ತ್ರಿದಿವ ಈ ನದಿಗಳು ವೃಕ್ಷಪಾದವೆಂಬ ಗಿರಿಯಿಂದ ಹುಟ್ಟಿ ಭರತಖಂಡದಲ್ಲಿ ಹರಿಯುವವು. ಈ ನದಿಗಳ ಜಲವು ಸ್ಫಟಿಕ ಮಣಿಯಂತೆ ಅತಿ ಸ್ವಚ್ಛವಾಗಿರುವುದು. ತಾಪಿ, ಪಯೋಷ್ಣಿ, ನಿರ್ವಿಂಧ್ಯ, ಮಂದ್ರ, ನಿಷದ, ವೇನ್ವ, ವೈತರಣಿ, ಶಿತಿಬಾಹು, ಕುಮುದ್ವತಿ, ತೋಯ, ಮಹಾಗೌರಿ, ದುರ್ಗಾ, ಅಂತಶಿಲ ಈ ದಿವ್ಯ ನದಿಗಳು ವಿಂಧ್ಯಗಿರಿಯಲ್ಲಿ ಹುಟ್ಟಿ ಭಾರತ ಭೂಮಿಯನ್ನು ಪವಿತ್ರವನ್ನಾಗಿ ಮಾಡುತ್ತವೆ. ಗೋದಾವರಿ, ಭೀಮರತಿ, ಕೃಷ್ಣ, ವೇಣಿ, ವಂಜುಲ, ತುಂಗ, ಭದ್ರ, ಸುಪ್ರಯೋಗ, ಕಾವೇರಿ ಇವೇ ಮೊದಲಾದ ನದಿಗಳು ಸಹ್ಯಾದ್ರಿಯಲ್ಲಿ ದಕ್ಷಿಣ ಭಾರತದಲ್ಲಿ ಹರಿದು ಭುಕ್ತಿ ಮುಕ್ತಿಪ್ರದಗಳಾಗಿವೆ. ಕೃತಮಾಲ, ತಾಮ್ರವರ್ಣ, ಪುಷ್ಪಜಾತಿ, ಉತ್ಪಲಾವತಿ ಮೊದಲಾದ ಮಹಾನದಿಗಳು ಶೀತಲೋದಕಗಳಾಗಿಯೂ ಮಂಗಳಕರಗಳಾಗಿಯೂ ಇರುತ್ತವೆ. ಇವು ಮಲಯಗಿರಿಯಲ್ಲಿ ಹುಟ್ಟಿ ಭಾರತ ಭೂಮಿಯಲ್ಲಿ ಸಂಚರಿಸುತ್ತವೆ. ತ್ರಿಸಾಮ, ಋತುಕುಲ್ಯ, ಇಕ್ಷುಲ, ತಿದಿವ, ಲಾಂಗುಲಿನಿ, ವಂಶಧರ ಇವೇ ಮೊದಲಾದ ನದಿಗಳು ಮಹೇಂದ್ರ ಪರ್ವತದಿಂದ ಹುಟ್ಟಿ ಹರಿಯುತ್ತವೆ. ಋಷಿಕ, ಸುಕುಮಾರಿ, ಮಂದಗ, ಮಂದವಾಹಿನಿ, ಕೂಪ, ಪಲಾಶಿನಿ ಈ ದಿವ್ಯ ನದಿಗಳು ಶುಕ್ತಿಮಂತ ಪರ್ವತದಲ್ಲಿ ಹುಟ್ಟಿ ಭಾರತದಲ್ಲಿ ಸಂಚರಿಸುತ್ತವೆ. ಈ ಸಮಸ್ತವಾದ ದಿವ್ಯ ನದಿಗಳು ಅತಿ ಪವಿತ್ರವಾಗಿಯೂ ಗಂಗೆಯಂತೆ ಸಮುದ್ರಗಾಮಿಗಳಾಗಿಯೂ ಲೋಕಮಾತೃಗಳಾಗಿಯೂ ಲೋಕಪಾವನಗಳಾಗಿಯೂ ಭುಕ್ತಿ ಮುಕ್ತಿದಾಯಕಗಳಾಗಿಯೂ ಇವೆ. ಈ ನದಿಗಳಿಂದ ಜನ್ಯವಾದ ಉಪನದಿಗಳು ಸಹಸ್ರ ಸಂಖ್ಯಾಕಗಳಾಗಿ ಪ್ರಸಿದ್ಧವಾಗಿವೆ. ಈ ಭರತಖಂಡದಲ್ಲಿ ಕುರು, ಪಾಂಚಾಲ, ಶಾಲ್ವ, ಜಂಗಲ, ಶೂರಸೇನ, ಭದ್ರಕಾರ, ಬೋಧ, ಶಪತೇಶ್ವರ, ವತ್ಸ, ಕಿಸಷ್ಣ, ಕುಲ್ಯ, ಕುಂತಲ, ಕಾಶಿಕ, ಉಷಲ ಎಂಬ ದೇಶಗಳಿವೆ. ಇವುಗಳ ಪಕ್ಕದಲ್ಲಿ ಕಲಿಂಗ, ಮಗಧ, ವೃಕ ದೇಶಗಳು ಪ್ರಾಯಕವಾಗಿ ಭರತಖಂಡದಲ್ಲಿ ಮಧ್ಯ ದೇಶಗಳಾಗಿವೆಯೆಂದು ಲೋಕವಿಖ್ಯಾತವಾಗಿವೆ. ಸಹ್ಯಾದ್ರಿಯ ಉತ್ತರ ಭಾಗದಲ್ಲಿ ಯಾವ ಪ್ರದೇಶದಲ್ಲಿ ಗೋದಾವರಿ ನದಿಯು ಹರಿಯುತ್ತಿರುವುದೋ ಆ ಸ್ಥಳವು ಪೃಥ್ವಿಯಲ್ಲಿರುವ ಪ್ರದೇಶಗಳೆಲ್ಲಕ್ಕಿಂತಲೂ ಮನೋಹರವೂ ಉತ್ತಮವೂ ಆಗಿದೆ. ಆ ಭಾಗದಲ್ಲಿ ದೇವತೆಗಳಿಗೆ ಒಡೆಯನಾದ ಇಂದ್ರನು ಗೋವರ್ಧನ ಗಿರಿಯನ್ನು ನಿರ್ಮಿಸಿರುವನು. ಶ್ರೀರಾಮನಿಗೆ ಪ್ರಿಯವನ್ನು ಮಾಡಲೋಸ್ಕರ ಸ್ವರ್ಗಲೋಕವನ್ನೇ ಸೃಷ್ಟಿಸಿರುವನು. ಸ್ವರ್ಗಲೋಕದ ವೃಕ್ಷಗಳು ಲತೆಗಳೂ ಸಹ ಅದರಲ್ಲಿ
ಹೊಳೆಯುತ್ತಿವೆ. ಭರದ್ವಾಜ ಮುನಿಗಳೂ ಕೂಡ ಶ್ರೀರಾಮಚಂದ್ರನಿಗೆ ಪ್ರಿಯವನ್ನು ಮಾಡುವುದಕ್ಕಾಗಿ ಅಂತಃಪುರಕ್ಕೆ ಸಮಾನವೂ ಅತಿ ಮನೋಹರವೂ ಆದ ದಿವ್ಯ ವನ ಪ್ರದೇಶಗಳನ್ನು ಸೃಷ್ಟಿಸಿರುವರು. ಬಾಹ್ಲೀಕ, ಬಾಢದಾನ, ಆಭೀರ, ಕಾಲತೋಯಕ, ಅಪರೀತ, ಶೂದ್ರ, ಪನ್ನಾವ, ಚರ್ಮಖಂಡಿಕ, ಗಾಂಧಾರ, ಯವನ, ಸಿಂಧು, ಸೌವೀರ, ಭದ್ರಕ, ಶಕ, ಹ್ರದ, ಕುಲಿಂದ, ಪಾರಿತ, ಹಾರಪೂರಿಕ, ರಮಟ, ರದ್ದಕಟಕ, ಕೇಕಯ, ದಶಮಾನಿಕ, ಕ್ಷತ್ರಿಯ, ವೈಶ್ಯ, ಶೂದ್ರರಿರುವ ಕಾಂಬೋಜ, ದರದ, ಬರ್ಬರ, ಪ್ರಿಯಲೌಕಿಕ, ಪೀನ, ತುಷಾರ, ಪಹ್ಲವ, ಬಾಹ್ಯತೋದರ, ಆತ್ರೇಯ, ಭರದ್ವಾಜ, ಪ್ರಸ್ಥಲ, ಕಸೇರುಕ, ಲಂಪಾಕ, ಸ್ತನಪ, ಪೀಡಿಕ, ಜುಹುಡ, ಆಪಗ, ಆಲಿಮಂದ್ರ, ತೋಮರ, ಹಂಸಮಾರ್ಗ, ಕಾಶ್ಮೀರ, ತಂಗಣ, ಚೂಲಿಕ, ಆಹುಕ, ಪೂರ್ಣದರ್ವ ಇವೇ ಮೊದಲಾದ ದೇಶಗಳು ಉತ್ತರದಲ್ಲಿವೆ. ಈಗ ಪೂರ್ವ ದಿಗ್ಭಾಗದಲ್ಲಿರುವ ದೇಶಗಳನ್ನು ಹೇಳುವೆನು ಕೇಳಿ. ಆಂಧ್ರವಾಕ, ಸುಜರಕ, ಅಂತರ್ಗಿರಿ, ಬಹಿರ್ಗಿರಿ, ಪ್ರವಂಗ, ವಂಗ, ಮಾಲದ, ಮಾಲವರ್ತಿ, ಬ್ರಹ್ಮೋತ್ತರ, ಪ್ರವಿಜಯ, ಭಾರ್ಗವ, ಗೇಯಮರ್ತಕ, ಪ್ರಾಗ್ಜ್ಯೋತಿಷ, ಮುಂಡ, ವಿದೇಹ, ತಾಮಲಿಪ್ತಕ, ಮಾಲ, ಮಗಧ, ಗೋವಿಂದ ಈ ದೇಶಗಳು ಪೂರ್ವ ದಿಕ್ಕುಗಳಲ್ಲಿರುವವು. ಇತರ ದೇಶಗಳೆಲ್ಲವೂ ದಕ್ಷಿಣದಲ್ಲಿರುವ ದೇಶಗಳಾಗಿವೆ. ಪಾಂಡ್ಯ, ಕೇರಳ, ಚೌಲ್ಯ, ಕುಲ್ಯ, ಸೇತುಕ, ಮೂಷಿಕ, ಕುಮನ, ವನವಾಸಿಕ, ಮಹಾರಾಷ್ಟ್ರ, ಮಾಹಿಷಕ, ಕಲಿಂಗ, ಆಭೀರ, ಚೈಶೀಕ, ಆಟವ್ಯ, ವರ, ಪುಲಿಂದ, ವಿಂಧ್ಯವಮೂಲಿಕ, ವೈದರ್ಭ, ದಂಡಕ, ಪೌನಿಕ, ಮೌನಿಕ, ಅಸ್ಮಾಕ, ಭೋಗವರ್ಧನ, ನೈರ್ಣಿಕ, ಕುಂತಲ, ಆಂಧ್ರ, ಉದ್ಭಿದ, ನಲಕಾಲಿಕ ಇವೇ ಮೊದಲಾದ ದೇಶಗಳು ದಕ್ಷಿಣ ದಿಗ್ಭಾಗದಲ್ಲಿವೆ. ಇತರ ದೇಶಗಳನ್ನು ಈಗ ತಿಳಿಸುವೆನು ಕೇಳಿರಿ. ಶೂರ್ಪಾಕಾರ, ಕೋಲವನ, ದುರ್ಗಕಾಲೀಶಕ, ಪುಟೇಯ, ಸುರಾಲ, ರೂಪಸ, ತಾಪಸ, ತಾರಸಿತ, ಪರಕ್ಷರ ಈ ದೇಶಗಳು ನಾಸಿಕಾದಿಯಾಗಿ ನರ್ಮದೆಯವರೆಗೂ ಇರುವ ದೇಶಗಳಾಗಿವೆ. ಭಾನುಕಚ್ಚ, ಹೇಯ, ಶಾಶ್ವತ, ಕಚ್ಚೀಯ, ಸುರಾಷ್ಟ್ರ, ಆಗುರ್ತ, ಅರ್ಬುದ ಈ ದೇಶಗಳು ಸುತ್ತಲೂ ಇರುವ ದೇಶಗಳಾಗಿವೆ. ಈಗ ವಿಂಧ್ಯ ಪರ್ವತದಲ್ಲಿ ಇರುವ ದೇಶಗಳನ್ನು ತಿಳಿಸುವೆನು ಕೇಳಿರಿ. ಮಾಲವ, ಕರುಷ, ಮೇಕಲ, ಉತ್ಕಲ, ಉತ್ತಮರ್ಣ, ದಶಾರ್ಣ, ಭೋಜ, ಕಿಷ್ಕಿಂದ, ತೋಸಲ, ಕೋಸಲ, ತ್ರೈಪುರ, ವೈದಿಕ, ತುಮುರ, ತುಂಬುರ, ಷಟ್ಸುರ, ನಿಷದ, ಅನೂಪ, ತುಂಡಿಕೇರ, ವೀತಿಹೋತ್ರ, ಅವಂತಿ ಈ ದೇಶಗಳು ವಿಂಧ್ಯಗಿರಿಯ ಸಮೀಪದಲ್ಲಿ ಪ್ರಖ್ಯಾತವಾಗಿವೆ. ಈಗ ಪರ್ವತದ ತಪ್ಪಲಲ್ಲಿರುವ ದೇಶಗಳಾದ ನಿಗರ್ಹರ, ಹಂಸಮಾರ್ಗ, ಕ್ಷುಪಣ, ತಂಗಣ, ಖಸ, ಕುಶಪ್ರವಾರಣ, ಹೂಣ, ದರ್ವ, ಸಹೂದಕ, ತ್ರಿಗರ್ತ, ಮಾಲವ, ಕಿರಾತ, ತಾಮಸ ಈ ದೇಶಗಳು ಪರ್ವತದ ಸಮೀಪದಲ್ಲಿ ಪ್ರಸಿದ್ಧವಾಗಿವೆ. ಭಾರತ ವರ್ಷದಲ್ಲಿ ಕೃತ, ತ್ರೇತ, ದ್ವಾಪರ, ಕಲಿ ಎಂಬ 4 ಯುಗಗಳಿವೆಯೆಂದು ಕವಿಗಳು ಹೇಳುವರು. ಈ 4 ಯುಗಗಳ ಲಕ್ಷಣವನ್ನು ಕ್ರಮವಾಗಿ ನಿರೂಪಿಸುವೆನು ಕೇಳಿರಿ ಎಂದು ಸೂತ ಪುರಾಣಿಕರು ಮಹರ್ಷಿಗಳಿಗೆ ಹೇಳಿದರು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಭುವನ ವಿನ್ಯಾಸೋ ನಾಮ ಪಂಚಚತ್ವಾರಿಂಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು
ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 46ನೆಯ ಅಧ್ಯಾಯವಾದ ಕಿಂಪುರುಷ ಖಂಡ, ಪ್ಲಕ್ಷಖಂಡ, ಇಲಾವರ್ಷ, ಜಂಬೂದ್ವೀಪ ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.